ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಸೋಮವಾರ ಷಷ್ಠಿ ಇತ್ತಲ್ಲ, ಸುಬ್ರಹ್ಮಣ್ಯ ಷಷ್ಠಿ, ಆ ದಿನದ ವ್ಲಾಗ್. ಸೊ ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸಿ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಅಂತ ಹೋದ್ವಿ. ಇದು ಕೋರ್ಟ್ ಹತ್ರ ಇದೆ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ್ದು. ಸೊ ಷಷ್ಠಿ ಟೈಮಲ್ಲಿ ಅಲ್ಲಿ ಜಾಸ್ತಿ ಚೆನ್ನಾಗಿ ಜೋರಾಗಿ ಪೂಜೆ ಮಾಡ್ತಾರೆ. ಸೊ ಅಲ್ಲಿಗೆ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗಿದ್ವಿ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ಇದೇ ಫಸ್ಟ್ ಅಲ್ಲಿಗೆ ಹೋಗಿದ್ದು. ಸೊ ಇಬ್ಬರು ಹೋಗಿದ್ದು ಬಂದ್ವಿ. ಹಾಗೆಯೇ ಅಲ್ಲಿ ಪ್ರಸಾದ ಕೂಡ ಇತ್ತು. ಸೊ ಮಧ್ಯಾಹ್ನದ ಊಟ ಅಲ್ಲೇ ಆಯಿತು. ನಾವು ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಬೆಳಗ್ಗೆಯಿಂದ ಟಯರ್ಡ್ ಆಗಿತ್ತು ಸ್ವಲ್ಪ, ಮನೆ ಕೆಲಸಗಳು ಜೊತೆಗೆ ಅಲ್ಲಿ ಹೊರಗಡೆ ಎಲ್ಲ ಹೋಗಿದ್ದಿದ್ದು. ಹಾಗಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟೆ. ಆನಂತರ ಮತ್ತೆ ಅಡುಗೆ ಮಾಡಬೇಕಿತ್ತು. ಕುಕ್ಕಿಂಗ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಡೈಲಿ. ಸೊ ಇವತ್ತು ತರಕಾರಿ ಸಾಂಬಾರು ಮಾಡ್ತಾಯಿದ್ದೆ, ಜೊತೆಗೆ ಖೀರ್ ಮಾಡಿದ್ದೆ. ಹಾಗೆ ಸ್ವಲ್ಪ ಈರುಳ್ಳಿ ಬೋಂಡ ಕೂಡ ಮಾಡಿದ್ದೆ. ಅದನ್ನೆಲ್ಲ ಈಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ತರಕಾರಿ ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡಿಟ್ಟೆ. ಕುಕ್ಕರ್ಗೆ ಸ್ವಲ್ಪ ಬೇಳೆ, ಸ್ವಲ್ಪ ಹೆಸರು ಕಾಳು ಹಾಕ್ತೀನಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಸಾಂಬಾರು ಗಟ್ಟಿಯಾಗುತ್ತೆ. ಸೊ ಇದಕ್ಕೆ ತರಕಾರಿ ಎಲ್ಲ ಹಾಕಿದ್ದೀನಿ, ಜೊತೆಗೆ ಖಾರದ ಪುಡಿ, ತೆಂಗಿನಕಾಯಿ ತುರಿ ಹಾಕ್ತೀನಿ. ಹಾಗೆಯೇ ಇದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪುಡಿ ಹಾಕ್ತೀನಿ, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಇದಿಷ್ಟಕ್ಕೂ ನೀರು ಹಾಕಿ ಸ್ವಲ್ಪ ಉಪ್ಪು, ತೆಂಗಿನಕಾಯಿ ತುರಿ ಸೇರಿಸಿ ಹಾಗೆಯೇ ಒಂದು 2ರಿಂದ 3 ವಿಸಲ್ ತಗೊಳ್ತೀನಿ. ತರಕಾರಿ ನನಗೆ ಚೆನ್ನಾಗಿ ಬೆಂದಿರಬೇಕು, ಹಾಗಾಗಿ 1-2ರಿಂದ 3 ವಿಸಲ್ ತಗೊಳ್ತೀನಿ. ಜೊತೆಗೆ ಇದು ಈರುಳ್ಳಿ ಹಾಗೆಯೇ ಟೊಮೆಟೊ ಕೂಡ ಹಾಕೊಬೇಕು. ಇದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಿಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರಿಗೆ ಹದ ರೆಡಿ ಆಗುತ್ತೆ. ಸೊ ಇದಿಷ್ಟನ್ನು ಪ್ರಿಪೇರ್ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಸ್ವಲ್ಪ ಅವರೆಕಾಯಿ ತೊಗೊಂಡು ಬಂದಿದ್ದರು, 1 kg ಅಷ್ಟು. ಸೊ ಅವರೆಕಾಯಿ ಹಾಕು ಸಾಂಬಾರಿಗೆ ಅಂತ ನಾನು ಆಲ್ರೆಡಿ ಇಟ್ಬಿಟ್ಟಿದ್ದೆ. ಸ್ವಲ್ಪ ವಿಸಿಲ್ ಸ್ವಲ್ಪನೇ ತುಂಬಿತ್ತು. ಅಷ್ಟರಲ್ಲಿ ನಾನು ಮತ್ತೆ ಓಪನ್ ಮಾಡಿಬಿಟ್ಟು ಅದಕ್ಕೆ ಒಂದಷ್ಟು ಅವರೆಕಾಳುಗಳನ್ನ ಸೇರಿಸಿ ಬೇಯೋದಕ್ಕಿಟ್ಟೆ. ಇದು ಒಂಥರ ಬೇಳೆ, ಅವರೆಕಾಳು, ಹೆಸರುಕಾಳು ಎಲ್ಲ ಮಿಕ್ಸಪ್ ಆಗಿಬಿಟ್ಟಿತ್ತು. ಸಾಂಬಾರು ಮಾತ್ರ ಟೇಸ್ಟಿಯಾಗಿತ್ತು. ಹಾಗೆಯೇ ಅಲ್ಲಿ ರಿಚಾ ಏನಂದರೆ, ನಾವೇನಾದರೂ ಕೆಲಸ ಮಾಡ್ತೀವಿ ಅಂದರೆ ಅದರಲ್ಲಿ ಇನ್ವಾಲ್ವ್ ಆಗ್ತಾಳೆ. ನಾವೇ ಮಾಡಿಸ್ತೀವಿ ಅಂತ ಅಲ್ಲ, ಬಟ್ ಅವಳಿಗೆ ಇದೆಲ್ಲ ಮಾಡೋದಕ್ಕೆ ಇಷ್ಟ. ನಾನು ಪಾತ್ರೆಗಳೆಲ್ಲ ಜೋಡಿಸ್ತಾ ಇದ್ದರೆ ನಾನು ಪಾತ್ರೆ ತೊಳೆದು ಒಂದು ಟಬ್ಬಲ್ಲಿ ಹಾಕಿರ್ತೀನಲ್ಲ, ಸೊ ಅದರಿಂದ ಪಾತ್ರೆಗಳು ಎತ್ಕೊಂಡು ಬಂದು ನನಗೆ ಕೊಡ್ತಾಳೆ. ಈ ಥರ ಅವಳು ಮನೆ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಿದ್ದಾಳೆ ಈಗಿಂದಾನೆ. ಸೊ ನಾನು ಹೇಳ್ತೀನಿ, ನೀನು ಮುಂದೆ ಮಾಡೋದಿದೆ ಕಣವ್ವ, ಈಗ ಬೇಡ ಅಂತ. ಬಟ್ ಹಂಗೂ ಅವಳು ಏನೋ ಒಂಥರ, ಅವಳಿಗೆಲ್ಲ ಗೊತ್ತಾಗಲ್ಲಲ್ವ, ಅವ್ರಿಗೆ ಅದೇ ಒಂದು ಆಟ. ನೆಕ್ಸ್ಟು ದೊಡ್ಡವರಾದಮೇಲೆ ನಾವು ಹೆಂಗೆ ಅಂತಿದ್ವಿ ಹೋಗಮ್ಮ ಅಂತ, ಸೊ ಅದೇ ಥರ ಅಂತಾರೆ. ಸೊ ಏನಿವೆ ತರಕಾರಿ ಸಾಂಬಾರಿಗೆ ರೆಡಿ ಆಗ್ತದೆ. ಹಾಗೆಯೇ ಬೋಂಡಕ್ಕೆ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಅವರೆಕಾಯಿ ಎಲ್ಲ ಬಿಡಿಸಿಟ್ವಿ, ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಅವರೆಕಾಯಿ ಪಲಾವ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನೈಟೇನೆ ಸ್ವಲ್ಪ ಬಿಡಿಸಿ ಎಷ್ಟು ಸ್ವಲ್ಪ ಬಿಡಿಸ್ಕೊಟ್ರು, ನಾನು ಸ್ವಲ್ಪ ಬಿಡಿಸ್ಬಿಟ್ಟು ಇಟ್ಟೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನೀಗ ಅವರೆಕಾಳು ಪಲಾವ್ಗೆ ರೆಡಿ ಮಾಡ್ತಾ ಇದ್ದೀನಿ. ಅದೇನಂದರೆ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಗರಂ ಮಸಾಲ, ಚಿಕನ್ ಮಸಾಲ ಅದೆಲ್ಲ ಯಾವುದೂ ಹಾಕ್ತಾಯಿಲ್ಲ. ಇಂಗ್ರೀಡಿಯೆಂಟ್ಸ್ ಕೂಡ ನಿಮಗೂ ಹೇಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ ಪೀಸಸ್ಸು, ಮೆಣಸು, ಚಕ್ಕೆ, ಲವಂಗ, ಹಾಗೆಯೇ ಸ್ವಲ್ಪ ಒಂದು ಅರ್ಧದಷ್ಟು ಈರುಳ್ಳಿ, 1 ಟೊಮೆಟೊ ಹಾಕಿದ್ದೀನಿ. ಇದಿಷ್ಟನ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಪುದೀನ ಇದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಈಗ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಇದಕ್ಕೆ 1-2 ಪಲಾವ್ ಎಲೆ ಹಾಕಿದ್ದೀನಿ ಅಷ್ಟೇ. ಇದರ ಹೊರತುಪಡಿಸಿ ಇನ್ಯಾವುದೇ ರೀತಿ ಮಸಾಲೆ ಹಾಕಿಲ್ಲ. ಜೊತೆಗೆ ಇನ್ನರ್ಧ ಈರುಳ್ಳಿ ಹಾಕಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ನಾವೇನು ಬಿಡಿಸಿಟ್ಟಿದ್ವಿ ಅವರೆಕಾಯಿ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಹುರಿಬೇಕು. 1-2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಸ್ವಲ್ಪ ಅದು ಗಮ್ ಅಂತ ಇರುತ್ತೆ, ಅಲ್ಲಿವರೆಗೂ ನೀಟಾಗಿ ಹುರ್ಕೊಂಡ್ರೆ ಅದು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟು ಪಲಾವ್, ಬಿರಿಯಾನಿ ಇದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ ಪೌಡರ್ ಇದೆಲ್ಲ ಯೂಸ್ ಮಾಡ್ತಿರ್ತೀನಿ. ಸೊ ಅದು ಟೇಸ್ಟಿಯಾಗಿರುತ್ತೆ. ಅದು ಕೆಲವೊಂದು ಸ್ಪೈಸಸ್ಗಳು ನಮಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಅದಲ್ಲದೆ ನಾವು ಇದಕ್ಕಿಂತ ಮುಂಚೆ ಯಾವುದೇ ರೀತಿ ಮಸಾಲ ಪದಾರ್ಥಗಳಿಲ್ಲದೆ ಓನ್ ಸ್ಟೈಲಲ್ಲಿ ಮಾಡ್ತಿದ್ರು ಹಳ್ಳಿ ಕಡೆಯಿಂದ. ಸೊ ಆ ಥರ ಮಾಡಿದ್ರೂ ಕೂಡ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ. ಹಾಗೆಯೇ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೊಂಡು 1-2 ನಿಮಿಷ ಈ ಥರ ಫ್ರೈ ಮಾಡಿದ್ದೀನಿ. ನೋಡಿ, ಇದು ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಏನಂದರೆ ಒಂಥರ ಕ್ರೀಮಿಯಾಗಿರುತ್ತೆ. ನನಗೆ ಮೊಸರು ಹಾಕಿಲ್ಲ ಅಂದರೆ ಪಲಾವ್, ಬಿರಿಯಾನಿ ಅಷ್ಟು ಇಷ್ಟ ಆಗಲ್ಲ. ಏನೋ ಒಂಥರ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ.
ಮೊಸರು ಹಾಕಿಲ್ಲ ಅಂದರೆ ನನಗೆ ಗೊತ್ತಿರುತ್ತೆ ಅಲ್ವಾ, ಸೊ ಹಾಕಿಲ್ಲ ಅಂತ. ಪಲಾವ್ ಟೇಸ್ಟಿಯಾಗಿಲ್ಲ ಅಂತಲೇ ಒಂಥರ ಅನ್ಸೋಕ್ಕೆ ಶುರು ಆಗುತ್ತೆ. ಇದಕ್ಕೆ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ, ಒಂದೆರಡು ಸಣ್ಣ ಸಣ್ಣ ಲೋಟದಲ್ಲಿ 1-2 ಗ್ಲಾಸಷ್ಟು. ಸೊ ಅದಕ್ಕೆ ಒಂದು ಲೋಟ ಅಕ್ಕಿಗೆ 1/4 ನೀರನ್ನು ಹಾಕ್ಕೊಬೇಕು. ಸೊ ಅಷ್ಟು ಆ ಥರ ಹಾಕೊಳ್ಳೋದು ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸಪ್ ಮಾಡಿ ಉಪ್ಪು ಕೂಡ ಸೇರಿಸ್ಕೊಬೇಕು ಆ ಟೈಮಲ್ಲಿ. ಇದಿಷ್ಟು ಹಾಕ್ಕೊಂಡು 1 ವಿಸಿಲ್ ತೊಗೊಳ್ತೀನಿ. ಇಷ್ಟಾದರೆ ಅವರೆಕಾಯಿ ಪಲಾವ್ ರೆಡಿ ಆಗುತ್ತೆ. ಸೊ ನೋಡಿ, ಚೆನ್ನಾಗಿತ್ತು. ಕಲರ್ ಏನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ವೀಡಿಯೋದಲ್ಲಿ, ಬಟ್ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಇದಾದಮೇಲೆ ಕಾಫಿ ಬೇಕೇ ಬೇಕಲ್ವ. ಸೊ ಪಾಪುನ ಅಂಗನವಾಡಿಗೆ ಬಿಟ್ಟು ಬಂದುಬಿಟ್ಟು ನಾನು ಇಲ್ಲಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಜೊತೆಗೆ ಇದಿಷ್ಟು ಆದರೆ ಆಗಿಲ್ಲ, ಯಾಕಂದರೆ ನನಗೆ ಇನ್ನೂ ಒಂದಷ್ಟು ಕೆಲಸಗಳಿತ್ತು ಇವತ್ತು ಮನೆಯಲ್ಲಿ. ವಿಡಿಯೋ ಕೂಡ ಎಡಿಟಿಂಗ್ ಮಾಡಬೇಕಿತ್ತು, ಬಟ್ ಅದು ಆಗಲಿಲ್ಲ. ಹಾಗಾಗಿ ಕೆಲಸ ಮುಗಿಸ್ಬಿಟ್ಟು ಒಟ್ಟಿಗೆ ವಿಡಿಯೋ ಎಡಿಟಿಂಗ್ ಕೂರೋಣ ಅಂಥೇಳಿ ಸೊ ಈಗ ಕಾಫಿನ ಕುಡಿತಾ ಇದ್ದೀನಿ. ಹಾಗೆ ಈಗ 2023 ಮುಗಿಯೋದಕ್ಕೆ ಇನ್ನು ಕೆಲವೇ ದಿನಗಳಿದ್ದೀವಿ. ಸೊ ಇನ್ನೊಂದು ಫ್ಯೂ ಸ್ಟೆಪ್ಸ್ ಅಷ್ಟೇ ಮುಗಿಯೋದಕ್ಕೆ. ಈ ವರ್ಷ ಅಂತೂ ಏನೂ ಮಾಡೋದಕ್ಕೆ ಆಗಲಿಲ್ಲ. ಕೆಲವೊಂದು ಆಗಿದೆ ನನ್ನ ಲೈಫಲ್ಲಿ, ಒಂದಷ್ಟು ಒಳ್ಳೆ ಲಕ್ಷಣಗಳು ಅಥವಾ ಒಳ್ಳೆ ಕಾರ್ಯಗಳಾಗಿದೆ. ಬಟ್ ಒಂದಷ್ಟು ಏನು ಅಂದ್ಕೊಂಡಿದೆ ಅದೆಲ್ಲ ಆಗಿಲ್ಲ ನನಗೆ ಇನ್ನೂ. ಅದೇನಂತಾರೆ, ನಾವು ಗೋಲ್ ಹಾಕೊಂಡ ತಕ್ಷಣ ಎಲ್ಲ ಆಗಿಬಿಡುತ್ತೆ ಅಂತ ಅಲ್ಲ. ಗೋಲ್ ಹಾಕೊಬೇಕು, ಅದಕ್ಕೆ ನಾವು ಪರಿಶ್ರಮ ಪಡಬೇಕು. ಬಟ್ ಅದ್ರದ್ದು ಏನು ರಿಸಲ್ಟ್ ಇರುತ್ತೆ, ಸೊ ಅದು ನಾನು ದೇವರನ್ನ ನಂಬ್ತೀನಿ. ಸೊ ಅದನ್ನು ದೇವರೇ ನೀಡಬೇಕಂತ. ಯಾಕಂದರೆ ನಾವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ ಇಲ್ಲಿ, ಎಲ್ಲ ಅವನ ಲೀಲೆ ಅಂತಾರಲ್ಲ, ಸೊ ಆ ಥರ. ನನಗೂ ಕೂಡ ಒಂದಷ್ಟು ಈ ವರ್ಷ ಸ್ವಲ್ಪ ಏರುಪೇರುನೇ ಇತ್ತು. ಮುಂದಿನ ವರ್ಷನಾದರೂ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೂ ಅಷ್ಟೇ, ಯಾರಿಗೆಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಆಗಿದೆಯಾ, ಅಥವಾ ಈ ವರ್ಷ ತುಂಬ ಒಳ್ಳೆಯದಾಗಿದೆಯಾ, ಅಥವಾ ನಿಮಗೆ ಈ ಥರ ಸ್ವಲ್ಪ ಪರಿಸ್ಥಿತಿಗಳು ಹದಗೆಟ್ಟಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡಾಗಿ ಕೇಳ್ತಿದ್ದೀನಿ, ಹಾಗೆ ನಾನು ಫ್ರೆಂಡಾಗಿ ನಿಮಗೂ ಕೂಡ ಹೇಳ್ಕೊಂಡಿದ್ದೀನಿ. ಒಂದಷ್ಟು ಚೆನ್ನಾಗಿತ್ತು ಲೈಫಲ್ಲಿ. ಒಂದು ಸ್ವಲ್ಪ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಒಂದಷ್ಟು ಹೊಸ ಬದಲಾವಣೆಗಳಾಯಿತು, ಚೆನ್ನಾಗಿತ್ತು ಅವಾಗೆಲ್ಲ. ಆ್ಯಂಡ್ ಒಂದಷ್ಟು ದಿನ ಬರೀ ಸ್ವಲ್ಪ ಕಿರಿಕಿರಿ ಮನಸ್ತಾಪಗಳಲ್ಲೇ ದಿನಗಳು ಮುಗ್ದೋಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಮುಂದೆ ಬರೋ ದಿನಗಳಾದರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ, ಸೊ ಇದು ನಮ್ಮ ಹೊಸ ವರ್ಷದ ಮುನ್ನುಡಿಯಾಗಿ ಇರಲಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಅಲ್ವಾ ಫ್ರೆಂಡ್ಸ್, ಯಾವಾಗ ಆಗುತ್ತೋ ಏನೋ, ಆಗಲಿ, ಆದಷ್ಟು ಬೇಗ ಒಳ್ಳೆಯದಾಗಲಿ ಅಂತ. ಹಾಗೆ ಇದು ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ಬೆಣ್ಣೆ ಇತ್ತು, ಸ್ವಲ್ಪ ಅತ್ತೆ ಕೊಟ್ಟು ಕಳಿಸಿದ್ರು. ಹಾಗೆಯೇ ಸ್ವಲ್ಪ ನಾನು ಮನೆಯಲ್ಲೇ ಹಸುದು ಬೆಣ್ಣೆ ಎತ್ತಿಟ್ಟಿದ್ದೆ. ಸೊ ಅದೆರಡನ್ನೂ ಮಿಕ್ಸಪ್ ಮಾಡಿಬಿಟ್ಟಿದ್ದೀನಿ ಈ ಸಲ. ಸೊ ಹಾಗೆಯೇ ಇಲ್ಲಿ ನಾನು ಬೆಲ್ಲನ ಪಾಕ ಮಾಡಿಡ್ತೀನಲ್ವ, ಅದು ಕೂಡ ಖಾಲಿಯಾಗಿತ್ತು. ಕಾಫಿಗೆ ಟೀಗೆ ಇರಲಿಲ್ಲ, ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ತಿದ್ದೀನಿ. ಸೊ ಹಾಗೆಯೇ ಸ್ವಲ್ಪ ಪೊಂಗಲ್ ಮಾಡಿದ್ದೆ ಲಿರಿಷಾಗೆ ಅಂತ, ಈವ್ನಿಂಗ್ ಅವಳು ಅಂಗನವಾಡಿಯಿಂದ ಬಂದಮೇಲೆ ತಿನ್ನಿಸೋದಕ್ಕೆ ಅಂತ. ಸೊ ಅದು ಕೂಡ ರೆಡಿ ಆಯಿತು. ಆ್ಯಂಡ್ ಇದಿಷ್ಟು ಹೇಳ್ತಾ ನಾನು ಆ ವ್ಲಾಗ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಲಿರೀಶ್ ಅವರು 1-2 ರೈಮ್ಸ್ ಹೇಳ್ತಾರೆ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ಹಲೋ ಲಿರೀಶಾ. ಏನಮ್ಮ? ಗುಂಡಮ್ಮ. ಯಾರು? ಇರು. ಇಲ್ಲ ಇಲ್ಲಿ ನಿಂತ್ಕೋ, ಇಲ್ಲಿ ಬಾ, ಇಲ್ಲಿಗೆ ಮುಂದೆ ಬಾ. ಹಾಂ ಸಾಕು. ಮುಂದೆ ಅಂದರೆ ಮುಂದೆ ಬಂದ್ಬಿಡ್ತಾರಾ? ಹಾಂ ಹೇಳಿ ಇವಾಗ. Yes,